ನಮಸ್ಕಾರ ಕಲಾ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವತ್ತು ನಾವು ಚಾಪ್ಟರ್ 6 ಮಾಡ್ತೀವಿ. ಲಾಸ್ಟ್ ನಾವು ಚಾಪ್ಟರ್ 5 ಮಾಡಿದ್ವಿ. ಚಾಪ್ಟರ್ 5 ಬಂದು ಕರ್ಮಯೋಗ ಅಂತ ಇತ್ತು. ಅದಕ್ಕೆ ನಾವು ಆಕ್ರೋನಿಮ್ ಸ್ಟೆಪ್ ಅಂತ ಇತ್ತು. STEP. ಎಸ್ ಅಂದ್ರೆ ಸ್ಟೇ ಇನ್ ದ ವರ್ಲ್ಡ್, T ಅಂದ್ರೆ 3 ಡೂವರ್ಸ್, E ಅಂದ್ರೆ ಈಕ್ವಲ್ ವಿಷನ್, P ಅಂದ್ರೆ ಪೀಸ್. ಇವತ್ತು ಚಾಪ್ಟರ್ 6. ಚಾಪ್ಟರ್ 6ನ ಧ್ಯಾನ ಯೋಗ ಅಂತೀವಿ. ಧ್ಯಾನ ಯೋಗ ಅಂತ. ಸೊ ನಾವು ಮತ್ತೆ ಗುರುವಿನ ಆರಾಧನೆ ಮಾಡ್ಕೊಂಡು ಶುರು ಮಾಡ್ಕೊಳ್ಳೋಣ. ಓಕೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಹರೇ ಕೃಷ್ಣ. ಹರೇ ಕೃಷ್ಣ. ಆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾರನೆ ಅಧ್ಯಾಯ 2ರಲ್ಲೇ ಎಲ್ಲ ಡಿಫರೆಂಟ್ ಯೋಗದ ಬಗ್ಗೆ ಕೃಷ್ಣ ಸ್ವಲ್ಪ ಸ್ವಲ್ಪ ಸಮ್ಮರಿ ಕೊಟ್ಟಿದ್ದಾರೆ. ಕರ್ಮಯೋಗದ ಬಗ್ಗೆ ಕೊಟ್ಟಿದ್ರು. ಇವಾಗ ಧ್ಯಾನ ಯೋಗದ ಬಗ್ಗೆನೂ ಕೊಟ್ಟಿದ್ರು. ಕೃಷ್ಣ ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿ. ಸೊ ಅದನ್ನ ಈ ಚಾಪ್ಟರ್ಲಿ ಇನ್ನು ಡೀಟೇಲ್ ಆಗಿ ಹೇಳ್ತಾರೆ. ಇನ್ನು ಡೀಟೇಲ್ ಆಗಿ ಯಾಕೆಂದ್ರೆ ಇವಾಗ ನಾವೆಲ್ಲರೂ ಎಷ್ಟೋ ಜನ ನೋಡಿರ್ತೀವಿ, ಧ್ಯಾನ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ ಅಲ್ವಾ, ಪ್ರಾಣಾಯಾಮ ಮಾಡ್ತಾರೆ, ಹಠಯೋಗ ಅಂತ ಮಾಡ್ತಾರೆ ಅಲ್ವಾ. ಇದೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಈ ಚಾಪ್ಟರ್ ಅಲ್ಲಿ ಹೇಳ್ತಾರೆ. ಅದು ಅಷ್ಟಾಂಗ ಯೋಗ ಅಂದ ಪತಂಜಲಿದು ಅಷ್ಟಾಂಗ ಯೋಗ ಅಂತಾನು ಹೇಳ್ತೀವಿ. ಅದ್ರ ಬಗ್ಗೆನೂ ಇಲ್ಲಿ ಅಷ್ಟ ಅಂಗ ಅಂದ್ರೆ ಏಟ್ ಸ್ಟೇಜಸ್ ಈ ಪಾತಲ್ಲಿರುತ್ತೆ. ಅದನ್ನ ಕೂಡ ಕ್ಲಿಯರ್ ಆಗಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕೃಷ್ಣ. ಆಯ್ತಾ. ಆಮೇಲೆ ಅದರ ಕನ್ಕ್ಲೂಷನ್ ಅನ್ನು ಹೇಳ್ತಾರೆ. ಇದನ್ನೆಲ್ಲ ಮಾಡಕ್ಕಾಗಲ್ವಾ ಈ ಒಂದು ಯುಗದಲ್ಲಿ, ಈ ಒಂದು ಟೈಮಲ್ಲಿ ನಮಗೆ ಅದನ್ನ ಕೂಡ ಕ್ಲಿಯರ್ ಆಗಿ ಕೃಷ್ಣ ಹೇಳ್ತಾರೆ. ಓಕೆ. ಸೊ ಫಸ್ಟ್ 9 ಶ್ಲೋಕಗಳಲ್ಲಿ ಆ ಕೃಷ್ಣ ಬಂದು ಹೆಚ್ಚು 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 ಮೈಂಡಿನ ಬಗ್ಗೆ ಹೇಳ್ತಾರೆ. ಯಾಕೆಂದ್ರೆ ಧ್ಯಾನ ಮಾಡೋದು ಏನಕ್ಕೆ ಮಾಡೋದು, ನಾವೆಲ್ಲರೂ ಮೈಂಡನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ವಾ. ಮೆಡಿಟೇಷನ್ ಮಾಡೋದಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಇವಾಗ ಆ ಮೈಂಡ್ ಅನ್ನೋದು ಏನಕ್ಕೆ ಅಂದ್ರೆ, ಅಂದ್ರೆ ಎನಿಮಿ ಆರ್ ಫ್ರೆಂಡ್. ಅಂದ್ರೆ ನಾವು ಯಾವಾಗಲೂ ಯಾವುದೇ ಒಂದು ವಿಷಯ, ಒಂದು ಡಿಸಿಷನ್ ತಗೋಬೇಕು, ಥಾಟ್ಸ್ ಮಾಡಬೇಕು ಅಂದ್ರೆ ನಾವು ನೋಡಿರ್ತೀವಿ, ಒಂದು ಕಡೆ ಒಂದು ಸರಿಯಾದ ದಾರಿಯನ್ನು ತೋರಿಸೋ ಒಂದು ಮೈಂಡ್ ಬರುತ್ತೆ, ಥಾಟ್ಸ್ ಬರುತ್ತೆ. ಇನ್ನೊಂದು ಸರಿ ಅಲ್ದಿರೋ ವಿಷಯಗಳನ್ನು ತೋರಿಸೋದೂ ಬರುತ್ತೆ ನಮಗೆ. ಅಂದ್ರೆ ನಮ್ಮೊಳಗೆ 2 ವಾಯ್ಸಸ್ಗಳಿರುತ್ತವೆ. ಒಂದು ಸರಿಯಾದ ದಾರಿ ತೋರಿಸೋದು, ಇನ್ನೊಂದು ಸರಿಯಾದ ದಾರಿ ತೋರಿಸದೇ ಇರೋದು. ಈ 2ರ ಮಧ್ಯ ಎಷ್ಟೇ ಎಷ್ಟೇ ಇಂಟೆಲಿಜೆಂಟ್ ಪರ್ಸನ್ ಆಗಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗೇ ಆಗೋಗ್ತೀವಿ ಅಲ್ವಾ. ಆ ಮಧ್ಯದಲ್ಲಿರೋದೇ ನಮ್ಮ ಮೈಂಡ್. ಯಾವುದು ಸೆಲೆಕ್ಟ್ ಮಾಡುತ್ತಲ್ವಾ, ಇದನ್ನ ಅಥವಾ ಅದನ್ನ ಅಂತ ಸೆಲೆಕ್ಟ್ ಮಾಡುತ್ತೆ ನಮ್ಮ ಮೈಂಡ್. ಅದು ಸೆಲೆಕ್ಟ್ ಮಾಡುತ್ತೆ. ಸೊ ಯಾವ ಥರ ಮೈಂಡ್ ನಮಗೆ ಎನಿಮಿ, ಯಾವ ಥರ ಮೈಂಡ್ ನಮಗೆ ಫ್ರೆಂಡ್ ಅಂದ್ರೆ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಯಾವ ಮೈಂಡನ್ನ ಕಂಟ್ರೋಲ್ ಮಾಡಿದೀವೋ ನಾವು, ಅಂತಹ ಮೈಂಡು ನಮಗೆ ಫ್ರೆಂಡ್ ಆಗಿರುತ್ತೆ. ನಮಗೆ ಸ್ಪಿರಿಚುವಾಲಿಟಿಯಲ್ಲಿ ಇನ್ನು ಪ್ರೋಗ್ರೆಸ್ ಆಗೋದಕ್ಕೆ, ಮುಂದೆ ಮುಂದೆ ಪ್ರೋಗ್ರೆಸ್ ಆಗೋದಕ್ಕೆ, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಇದೆಲ್ಲ ತರೋಂಥ ಮಾರ್ಗ ಏನಿದೆಯೋ ಅದನ್ನ ತೋರ್ಸೋಕ್ಕಾಗುವಂತಹ ಮೈಂಡ್ ಬಂದು ನಾವು ಯಾವಾಗ ಕಂಟ್ರೋಲ್ ಮಾಡ್ತೀವೋ ಆ ಮೈಂಡ್, ಆವಾಗ ಅಂಥ ಮೈಂಡು ನಮಗೆ ಫ್ರೆಂಡ್ ಆಗತ್ತೆ. ಯಾವ ಮೈಂಡ್ ಅನ್ಕಂಟ್ರೋಲ್ಡ್ ಮೈಂಡ್ ಆಗಿರುತ್ತೋ ಆ ಮೈಂಡ್ ನಮಗೆ ಅದಕ್ಕಿಂತ ದೊಡ್ಡ ಎನಿಮಿ ಬೇರೆ ಯಾರುವೇ ಇಲ್ಲ. ಕೃಷ್ಣ ಚಾಪ್ಟರ್ ಇದಕ್ಕೆ ಮುಂಚೆ ಚಾಪ್ಟರ್ ಅಲ್ಲಿ ಹೇಳ್ತಾರೆ, ಆ, ಅರ್ಜುನ ಇರೋದೇ ಆ, ನಮ್ಮನ್ನ ನಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗುವ ವಿಷಯಗಳು ಏನು, ಕಾಮ, ಕ್ರೋಧ. ಈ 2 ದೀಸ್ ಆರ್ ದ 2 ಗೇಟ್ಸ್ ಫಾರ್ ಟೇಕಿಂಗ್ ಅಸ್ ಟು ಹೆಲ್ ಅಂತ. ಆ ಕಾಮ ಕ್ರೋಧ ಎಲ್ಲೆಲ್ಲಿ ಇರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಕೃಷ್ಣ ಮೆನ್ಷನ್ ಮಾಡಿರ್ತಾರೆ. ಮೈಂಡ್ ಅಂತ ಒಂದು ಜಾಗದಲ್ಲಿ ಅದನ್ನ ಹೇಳಿರ್ತಾರೆ. ಮೈಂಡ್ ಅನ್ನೋ ಜಾಗದಲ್ಲಿ ಕಾಮ ಮತ್ತೆ ಕ್ರೋಧ ಇರುತ್ತೆ ಅಂತ. ಅಂದ್ರೆ ಆ ಕಾಮ ಮತ್ತೆ ಕ್ರೋಧನ ಕಂಟ್ರೋಲ್ ಮಾಡದೇ ಇದ್ರೆ ಅಂಥ ಮೈಂಡ್ ನಮಗೆ ಎನಿಮಿ ಆಗಿರುತ್ತೆ.
ಕಾಮ ಅಂದ್ರೆ ಅದ್ರ ಬಗ್ಗೆನೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕಾಮ ಅಂದ್ರೆ ಲಸ್ಟ್ ಅಂದ್ರೆ ಏನಂದ್ರೆ ನಮಗೆ ಸೆಲ್ಫ್, ನಮಗೋಸ್ಕರ ಎಂಜಾಯ್ಮೆಂಟ್, ನಮ್ಮ ಎಂಜಾಯ್ಮೆಂಟ್ ಅನ್ನೋದನ್ನ ಮಾಡ್ತಾ ಇದ್ರೆ ಅದು ಕಾಮ ಅಂತ ಹೇಳ್ತೀವಿ. ಬರೀ ಆ, ಒಂದು ಸೆಟ್ ಆಫ್ ವಿಷಯಗಳು ಮಾತ್ರ ಅಲ್ಲ, ನಮ್ಮ ಎಂಜಾಯ್ಮೆಂಟ್ಗೋಸ್ಕರ ಬೇರೆಯವ್ರನ್ನ ಏನು, ವಿತೌಟ್ ಎನಿ ರಿಗಾರ್ಡ್ ಫಾರ್ ಅದರ್ಸ್, ವಿತೌಟ್ ಎನಿ ರಿಗಾರ್ಡ್ ಫಾರ್ ದ ಸೂಪರ್ ಸೋಲ್, ನಮ್ಮೊಳಗಿರೋ ಆ ಪರಮಾತ್ಮನ ಕಡೆಗೆ ಏನುವೇ ಯೋಚನೆ ಮಾಡದೆ, ಬೇರೆಯವ್ರ ಬಗ್ಗೆ ಏನುವೇ ಯೋಚನೆ ಮಾಡದೆ, ಬರೀ ನನ್ನ ಬಗ್ಗೆ ಏನೋ ಯೋಚನೆ ಮಾಡೋದು ಒಂದು ಕಾಮ. ಅದು ಪೂರೈಸಿಕೊಳ್ಳದೆ ಇರುವಾಗ ಕ್ರೋಧ. ಸೊ ಇದೆಲ್ಲದಕ್ಕೂ ಆ ಏನು ಹೇಳ್ತೀವಿ, ಸ್ಲೇವ್ ಆಗಿರೋ ಮೈಂಡನ್ನು ಅನ್ಕಂಟ್ರೋಲ್ಡ್ ಮೈಂಡ್ ಅಂತೀವಿ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಈ ಮೈಂಡನ್ನು ನೀನು ನಿನ್ನ ಫ್ರೆಂಡ್ ಆಗಿ ಮಾಡ್ಕೋಬೇಕು. ಅದನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾಸೆಸ್ ಬಂದೇ ಈ ಧ್ಯಾನ ಯೋಗ ಅಂತ ಹೇಳಿ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ ಈ ಜಾಗದಲ್ಲಿ. ಯಾಕೆ ಧ್ಯಾನ ಯೋಗ, ಧ್ಯಾನ ಯಾಕೆ ಮಾಡಬೇಕು ಅನ್ನೋದಕ್ಕೂ ಒಂದು ಇಂಟ್ರಡಕ್ಷನ್ ಕೃಷ್ಣ ಕೊಡ್ತಾರೆ ಈ ಫಸ್ಟ್ 9 ಶ್ಲೋಕಗಳಲ್ಲಿ. ಆಯ್ತಾ? ಓಕೆ. ಎನಿ ಡೌಟ್ಸ್ ಟಿಲ್ ನೌ? ಇಲ್ಲ, ನಾವು ಮುಂಚೆನೇ ಕೇಳಿರ್ತೀವಲ್ವ, ನಮ್ಮ ಮೈಂಡಲ್ಲಿ ಹೇಗೆ ಎರಡು ಮೈಂಡ್ ಇರುತ್ತೆ ಅಂದ್ರೆ, ಅದನ್ನು ಒಂದು ಅರ್ಜುನ, ಒಂದು ದುರ್ಯೋಧನ ಅಂತ. ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಚೂಸ್ ಮಾಡಬೇಕು. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಮತ್ತೆ ಮೈಂಡನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಏನಂದ್ರೆ, ನಾವು ಆಲ್ರೆಡಿ ನಾವು ಹೈರಾರ್ಕಿ ಕೂಡ ನೋಡಿದ್ವಿ. ಏನು, ಸೆನ್ಸಸ್ ಇರುತ್ತೆ, ಸೆನ್ಸಸ್ ಮೇಲೆ ಮೈಂಡ್, ಮೈಂಡ್ ಮೇಲೆ ಇಂಟೆಲೆಕ್ಟ್, ಇಂಟೆಲೆಕ್ಟ್ ಮೇಲೆ ಈಗೋ. ಅದನ್ನ ಆ ಸ್ಟೆಪ್ಸ್ನ ನಾವು ಚಾಪ್ಟರ್ 2 ಅಲ್ಲೇ ನಾವು ನೋಡಿದ್ವಿ. ಕೆಳಗಿರೋದು ಇಂದ್ರಿಯ ವಸ್ತುಗಳು, ಇಂದ್ರಿಯಗಳು, ಇಂದ್ರಿಯದ ಮೇಲೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಮೈಂಡು, ಮೈಂಡನ್ನ ಕಂಟ್ರೋಲ್ ಮಾಡೋದು ಇಂಟೆಲಿಜೆನ್ಸು ಅಂತ. ಇವಾಗ ಮೈಂಡನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇಂಟೆಲಿಜೆನ್ಸ್ ಮೂಲಕ. ಆ ಇಂಟೆಲಿಜೆನ್ಸು ಒಂದು ಧ್ಯಾನ ಮಾಡಿ ಬರುತ್ತೆ, ಇನ್ನೊಂದು ನಾವು ಈ ಥರ ವಿಷಯಗಳನ್ನು ಕಲಿತಾಗ ಕೂಡ, ಓಕೆ ಇದು ಸರಿ ಇದು ರಾಂಗ್ ಅನ್ನೋದ ಇವಾಗ ನಾವು ಕಲಿತಾ ಇದ್ದೀವಿ ಭಗವದ್ಗೀತೆ, ನಮ್ಮ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗುತ್ತೆ. ಆವಾಗ ನಮ್ಮ ಇಂಟೆಲಿಜೆನ್ಸ್ಗೆ ಜಾಸ್ತಿ ಪಾಯಿಂಟ್ಸ್ ಸಿಗುತ್ತೆ, ನಮ್ಮ ಮೈಂಡ್ ಜೊತೆಗೆ ಯುದ್ಧ ಮಾಡಿ ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಆ ಇಂಟೆಲಿಜೆನ್ಸನ್ನು ಬೆಳೆಸ್ಕೋಬೇಕು ಅಂತ. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಆದ ಶ್ಲೋಕ ಬಂದು ಒಂದು ಶ್ಲೋಕ, ಶ್ಲೋಕ ನಂಬರ್ 5. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಏನು, ಒಂದು ಮನುಷ್ಯ ತನ್ನ ಮನಸ್ಸಿನಿಂದಾನೇ ತಾನು ಉದ್ಧಾರ ಆಗೋಕ್ಕಾಗತ್ತೆ, ಅದೇ ಥರ ತನ್ನ ಮನಸ್ಸಿನಿಂದಾನೇ ಅವನು ಹಾಳಾಗಕ್ಕಾಗತ್ತೆ. ಒಂದು ಒಂದು ಆತ್ಮಕ್ಕೆ ಮೈಂಡ್ ಫ್ರೆಂಡ್ ಕೂಡ ಆಗಕ್ಕಾಗತ್ತೆ, ಅದೇ ಥರ ಶತ್ರು ಕೂಡ ಆಗಕ್ಕಾಗತ್ತೆ, ಮಿತ್ರ ಕೂಡ ಆಗಕ್ಕಾಗತ್ತೆ, ಶತ್ರು ಕೂಡ ಆಗಕ್ಕಾಗತ್ತೆ, ಒಂದು ಮೈಂಡ್ ಕೈಲಿ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಕೃಷ್ಣ. ಸೊ ಆ ಶ್ಲೋಕನ ಇವಾಗ ರಿಸೈಟ್ ಮಾಡೋಣ. ಉದ್ಧರೇದ್ ಉದ್ಧರೇತ್ ಆತ್ಮನಾತ್ಮಾನಂ ಆತ್ಮನಾತ್ಮಾನಂ ನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಅವಸಾದಯೇತ್ ಆತ್ಮೈವ ಹಿ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮನೋ ಬಂಧುರ್ ಆತ್ಮೈವ ಆತ್ಮೈವ ರಿಪುರಾತ್ಮನಃ ರಿಪುರಾತ್ಮನಃ ಉದ್ಧರೇದಾತ್ಮನಾತ್ಮಾನಂ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ನಾತ್ಮಾನಂ ಮನಸಾ ಸಾಧಯೇತ್ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ಹಿ ಆತ್ಮಾನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ ಆತ್ಮೈವ ರಿಪುರಾತ್ಮನಃ. ಅಂದ್ರೆ ಬಂಧು ಅಂದ್ರೆ ಫ್ರೆಂಡ್, ರಿಪು ಅಂದ್ರೆ ಶತ್ರು. ಅದೇ ಆ ಮನಸ್ಸೇ ನಿನಗೆ ಫ್ರೆಂಡು ಆಗುತ್ತೆ, ಶತ್ರುನು ಆಗುತ್ತೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ವರ್ಸಸ್ ಅಲ್ಲಿ ಈ ಅಷ್ಟಾಂಗ ಯೋಗದ ಬಗ್ಗೆ ಡೀಟೇಲ್ ಆಗಿ ಕೃಷ್ಣ ಹೇಳ್ತಾರೆ. ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ.